ಸರ್ವರಿಗೂ ಸಮಾನತೆ ನೀಡಿದ ಕಲಿಯುಗದ ದೇವರು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಮಂಜುಳಾ ಶ್ರೀಕಾಂತ್. ಭಾರತದ ಪ್ರತಿಯೊಬ್ಬ ಪ್ರಜೆಗೂ ಜೀವಿಸುವ ಹಕ್ಕನ್ನು ನೀಡಿದ್ದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಎಂದು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಮಂಜುಳಾ ಶ್ರೀಕಾಂತ್ ಹೇಳಿದರು. ಮಂಗಳವಾರ ಪಟ್ಟಣದ ಪಟ್ಟಣ ಪಂಚಾಯಿತಿ ಕಾರ್ಯಾಲಯದಲ್ಲಿ ಆಯೋಜಿಸಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರು ಮಾತನಾಡಿದರು. ಸಮಾಜದ ನಿರ್ಮಾಣಕ್ಕೆ ದೇಶ ವಿದೇಶಗಳನ್ನು ಸುತ್ತಿ ಇಡೀ ವಿಶ್ವವೇ ಮೆಚ್ಚುವಂತ ಸಂವಿಧಾನವನ್ನು ನೀಡಿದ್ದಾರೆ. ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ಪ್ರತಿಯೊಬ್ಬರೂ ಮೈಗೂಡಿಸಿಕೊಳ್ಳಿ ಎಂದು ಕರೆ ನೀಡಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಹಾಗೂ ಸದಸ್ಯ ಸೈಯದ್ ಅನ್ವರ್ ಮಾತನಾಡಿದರು. ಅಂಬೇಡ್ಕರ್ ತಮ್ಮ ಜೀವನದಲ್ಲಿ ಪಟ್ಟ ಕಷ್ಟಗಳಿಂದ ಶಿಕ್ಷಣ, ಸಂಘಟನೆ ಮತ್ತು ಹೋರಾಟದ ಮೂಲಕ ತಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಎಂಬ ಕನಸು ಕಂಡಿದ್ದರು. ಅವರು ನೀಡಿದ ಸಂವಿಧಾನದ ಫಲವಾಗಿ ತಳ ಸಮುದಾಯಗಳಿಗೆ ಸೌಲಭ್ಯ ದೊರೆಯುವಂತೆ ಆಗಿದೆ ಎಂದರು. ಪಟ್ಟಣ ಪಂಚಾಯಿತಿ ಸದಸ್ಯರಾದ ಎಂ.ಟಿ. ಮಂಜುನಾಥ್, ಟಿ. ಮಹೇಶ್ವರಿ, ಸುನೀತಾ ಮುದಿಯಪ್ಪ, ಸರ್ವಮಂಗಳ ಉಮಾಪತಿ, ಬಿ. ವಿನುತಾ ಹಾಗೂ ನಾಮನಿರ್ದೇಶನ ಸದಸ್ಯರಾದ ಓಬಳೇಶ್, ಮಹಾಂತಮ್ಮ ಮತ್ತು ಮುಖ್ಯಾಧಿಕಾರಿ ಒ. ಶ್ರೀನಿವಾಸ್ ಸೇರಿದಂತೆ ಪಟ್ಟಣ ಪಂಚಾಯಿತಿ ಸಿಬ್ಬಂದಿಗಳು ಹಾಗೂ ಪೌರ ಕಾರ್ಮಿಕರು ಇದ್ದರು. ಪ್ರತಿ ವರ್ಷ ಆಚರಿಸುತ್ತೇವೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಮತ್ತು ಪಿತಾಮಹ ಅಂತ ಹೇಳಬಹುದು. ಅವರು ಒಂದು ಸಾಮಾಜಿಕ ಸಮಾನತೆ ಹೋರಾಟಗಾರರು. ಸಮಾನತೆಯ ಹಕ್ಕಿಗಾಗಿ ಮತ್ತು ದಲಿತರ ಮತ್ತು ವಿರುದ್ಧ ಓಡಾಡಿದವರು ಮತ್ತು ಸಮಾಜದಲ್ಲಿ ಸಮಾನತೆ ಶೈಕ್ಷಣಿಕ ಮತ್ತು ವಿರುದ್ಧ ಶೈಕ್ಷಣಿಕ ಸಂವಿಧಾನದ ವಿರುದ್ಧ ಓಡಾಡಿ ಪ್ರತಿಯೊಂದರಲ್ಲೂ ನಮಗೆ ಸಮಾನತೆಯನ್ನು ತಂದುಕೊಟ್ಟವಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳಬಹುದು. ಸ್ವಾತಂತ್ರ್ಯ ಹೋರಾಟಗಾರರ ಹೋರಾಟದ ವಿರುದ್ಧ ಒಂದು ಸಾಮಾಜಿಕವಾಗಿ ಒಂದು ತಾರತಮ್ಯದ ವಿರುದ್ಧ ನಮಗೆ ಎಲ್ಲವನ್ನು ಈ ಪ್ರಪಂಚದಲ್ಲಿ ಸಂವಿಧಾನವನ್ನು ಸೃಷ್ಟಿಸಿದ ಒಬ್ಬ ಶಿಲ್ಪಿ ಅಂತ ಹೇಳಲು ಇಷ್ಟಪಡ್ತೀವಿ. ಇದು ಅಂಬೇಡ್ಕರ್ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಬಹಳ ಉತ್ತಮವಾದ ಒಂದು ಸಂವಿಧಾನ ಅವರು ಬರೀಲಿಲ್ಲ ಅಂದರೆ ಇವತ್ತು ನಾವೆಲ್ಲರೂ ಹೀಗೆ ನಿಂತ್ಕೊಳ್ಳೋಕ್ಕಾಗ್ತಿರ್ಲಿಲ್ಲ, ಇಲ್ಲಿ ಇರೋಕ್ಕೂ ಆಗ್ತಿರ್ಲಿಲ್ಲ. ಅವರು ಸಂವಿಧಾನ ಬರೆದಿರೋದ್ರಿಂದ ಯಾವುದೇ ಜಾತಿ ತಾರತಮ್ಯ ಇಲ್ಲದೆ ಎಲ್ಲ ಸಮಾನತೆಯಿಂದ ನಮ್ಮ ದೇಶದಲ್ಲಿ ಕಾನೂನು ಬಗ್ಗೆ ತಿಳಿದು ಅರಿತುಕೊಂಡವರು ಸಮಾಜದಲ್ಲಿ ಕಾನೂನು ಸಚಿವರು ಅಂತ ಹೇಳ್ಬೋದು. ಅವರು ಒಬ್ಬ ಕಾನೂನು ಸಚಿವರಾಗಿ ನಮಗೆಲ್ಲ ಸಮಾನತೆಯ ಹಕ್ಕನ್ನು ತಂದುಕೊಟ್ಟಂಥ ಡಾಕ್ಟರ್ ಬಿ.ಆರ್. ಸಾಹೇಬ್ರು ಅಂತ ಹೇಳಲು ಇಷ್ಟಪಡ್ತೀನಿ. ಕಾರ್ಯಕ್ರಮದ ಬಿ.ಆರ್. ಅಂಬೇಡ್ಕರ್ ಅವರು ಈ ಪ್ರಪಂಚದಲ್ಲಿ ಈ ಕಾನೂನು ಸುವ್ಯವಸ್ಥೆ ತಂದಿದ್ರೆ ಭಾಳ ಕಷ್ಟ ಆಗೋದು. ಯಾಕಂದರೆ ಈ ಇಷ್ಟೆಲ್ಲ ಇದ್ರೂ ಸಮೇತ ಕಾನೂನು ತಿದ್ದುಪಡಿ ಮಾಡೋಕ್ಕೆ ಹೊರಟಿದ್ದಾರೆ. ಇದಕ್ಕೆ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜಾತಿ ಭೇದ ಭಾವ ಯಾರಿಗೂ ಇಲ್ಲದಂಗೆ ಒಂದು ಕಾನೂನು ಅಂದರೆ ಏನಪ್ಪ ಅಂದರೆ ಈ ಕಾನೂನು ಹಿಂಗೆ ಮಾಡಬೇಕು, ಈ ಕಾನೂನು ಹಿಂಗೆ ಮಾಡಬೇಕು. ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾಳ ಶ್ರಮಪಟ್ಟು ನಮ್ಮ ದೇಶಕ್ಕೆ ಒಳ್ಳೆಯ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿದರೆ ನಮ್ಮ ಒಂದು ಭಾರತ ದೇಶದಲ್ಲಿ ಎತ್ತಿಡಿಯುವಂಥ ಶೋಷಣೆಗೆ ಒಳಗಾಗಬಾರ್ದು. ಎಲ್ಲ ಜಾತಿ ಧರ್ಮದವರು ಎಲ್ಲ ಒಂದಾಗಿ ಈ ನಾಡು ಬೆಳೆಸ್ಕೊಂಡು ಹೋಗೋಣ ಅಂತೇಳಿ ಇಷ್ಟು ಹೇಳಿ ಮಾತು